ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಂತಂದರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ಯಾವಾಗ ಬಿಡ್ತಾರೆ ಅಂತನ್ನೋದು ನಿಮಗೆ ಇನ್ನೂ ಡೌಟು ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಬೇಕು ಅಂತಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ಪೂರ್ತಿಯಾಗಿ ಪಡೆದುಕೊಳ್ಳಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ಇದೇ ಥರ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 1ರಿಂದ 10 ಕಂತು ಯಾರಿಗೆಲ್ಲ ಬಂದಿದೆಯೋ 11ನೇ ಕಂತಿಗಾಗಿ ಅವರೆಲ್ಲರೂ 2 ತಿಂಗಳಿಂದ ಕಾಯ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾರಿಗೆ ಒಂದು ಕಂತು ಬಂದಿಲ್ವೋ ಅಥವಾ 1-2 ಕಂತು ಬಂದು 5-6 ಕಂತಿನವರೆಗೂ ಬಂದು ಮತ್ತು ಇನ್ನುಳಿಕಿರೋ ಕಂತು ಯಾರಿಗೆಲ್ಲ ರಿಸೀವ್ ಆಗಿಲ್ವೋ ಅಂಥವ್ರಿಗೆಲ್ಲರಿಗೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅನ್ನೋದಾಯ್ತಂದರೆ, ನಿನ್ನೆ ಹೇಳಿದ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಲೈವಲ್ಲಿ ಪಬ್ಲಿಕ್ ಮುಂದೆನೇ ಹೇಳಿದ್ದಾರೆ, 30ನೇ ತಾರೀಕು ಎನಿ ಕಂಡೀಷನ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಾಯಂಕಾಲದೊಳಗಡೆ ಯಾವುದೇ ಕಂಡೀಷನಲ್ಲಿ ಅವರ ಒಂದು ಖಾತೆಗೆ ಜಮಾ ಆಗೇ ಆಗುತ್ತೆ ಅನ್ನೋ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಯಾರೆಲ್ಲ ಕಾಯ್ತಾ ಇದ್ದೀರೋ ಸಾಯಂಕಾಲದವರೆಗೂ ತಾಳ್ಮೆಯಿಂದ ಕಾಯಿರಿ. ಹಾಗೆ ಸಾಯಂಕಾಲ 6 ಗಂಟೆವರೆಗೂ ನಿಮ್ಮ ಖಾತೆಗೆ 2,000 ರೂಪಾಯಿ ಜಮಾ ಆಗುತ್ತೆ 11ನೇ ಕಂತಿನ ಹಣ. ಹಾಗೆ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ವೋ ಅವ್ರಿಗೂ ಕೂಡ ಬಿಡ್ತಾರೆ, ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ 5 ಲಕ್ಷ ಜನರಿಗೆ ಟ್ರಯಲಿಗಾಗಿ 2,000 ರೂಪಾಯಿಯನ್ನು ರಿಲೀಸ್ ಮಾಡಿದ್ರು. ಅವರಿಗೆಲ್ಲರಿಗೂ ಸಕ್ಸಸ್ಫುಲಿ ಆಗಿರೋದ್ರಿಂದ 1,15,00,000 ಜನರಿಗೆ ಬಿಡುಗಡೆ ಮಾಡಿದ್ದಾರೆ. ಆ ಅಮೌಂಟು ಟ್ರೆಜರಿಗೆ ಬಂದಿದೆ. ಟ್ರೆಜರಿಗೆ ಬಂದಿರೋ ಅಮೌಂಟು ಇವತ್ತು ಸಾಯಂಕಾಲ 6 ಗಂಟೆ ಒಳಗಡೆ ಪ್ರತಿಯೊಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅವರ ಖಾತೆಗೆ ಜಮಾ ಆಗುತ್ತೆ. ಈ ಒಂದು ಮಾಹಿತಿ ತಮಗೆ ಉಪಯೋಗ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಯಾರಿಗಾದರೂ ಡೌಟ್ ಇತ್ತಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸಿದ್ದೇನೆ. ಆ ವಿಡಿಯೋದ ಒಂದು ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಯಾರಿಗೆಲ್ಲ ಡೌಟ್ ಏನಾದರೂ ಇತ್ತಂದರೆ ಆ ವಿಡಿಯೋನ ನೋಡಿಬಿಟ್ಟು ನೀವು ಕನ್ಫರ್ಮ್ ಮಾಡ್ಕೋಬೋದು. ವೀಕ್ಷಕರೇ, ನಾವು ಯಾವುದೇ ಥರ ಸುಳ್ಳು ಮಾಹಿತಿ ಆಗಲಿ ಫೇಕ್ ನ್ಯೂಸ್ ಆಗಲಿ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿ ಒದಗಿಸೋದಿಲ್ಲ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಬೇಕು. ವಿಡಿಯೋದಲ್ಲಿ ಏನಾದರೂ ಮಾಹಿತಿ ಕೊಡ್ತಾ ಇದ್ದರೆ ಪೂರ್ತಿಯಾಗಿ ನೋಡಿದರೆ ಮಾತ್ರ ನಾವು ಸತ್ಯ ಹೇಳ್ತಾ ಇದ್ದೇವೋ ಅಥವಾ ಸುಳ್ಳು ಹೇಳ್ತಾ ಇದ್ದೇವೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ, ಸರಿನಾ? ಕಮೆಂಟಲ್ಲಿ ಸುಮ್ಮನೆ ಸುಳ್ಳು ಮಾಹಿತಿ ಅಂತ ಹೇಳಿ ಹಾಕಬಾರ್ದು, ಸರಿನಾ? ಯಾಕೆ ಅನ್ನೋದಾಯ್ತಂದರೆ, ನೀವು ಅರ್ಧ ಮಾಹಿತಿಯನ್ನು ನೋಡಿಬಿಟ್ಟು ಇದು ಸುಳ್ಳು ಮಾಹಿತಿ ಫೇಕ್ ನ್ಯೂಸ್ ಅಂತ ಹೇಳಿ ನೀವೇ ಜಡ್ಜ್ಮೆಂಟ್ ಮಾಡೋದಲ್ಲ. ಇರೋ ಮಾಹಿತಿಯನ್ನು ಮಾತ್ರ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಜೊತೆಗೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಅಗತ್ಯ ಇರುತ್ತೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಮತ್ತು ಇಂತಹ ಮಾಹಿತಿಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.